ಮೌಲ್ಯಯುತ ಜೀವನ ಮತ್ತು ಚಿರವಾಗುವ ಸಾಧನೆ. ಜನಿಸಿ ಜಗತ್ತಿಗೆ ಬಂದಾಗ ಹತ್ತಿರದವರೆಲ್ಲರೂ ಸಂಭ್ರಮಿಸ್ತಾರೆ. ಮಗುವಾಗಿ ಜನಿಸಿದವರು ಮಾತ್ರ ಹೊಸ ಜಗತ್ತಿಗೆ ಬಂದ ಭಯ, ಆತಂಕ. ಆದರೆ ಅತ್ತವರು ಮೌನವಾಗಿ ಶವವಾಗಿರ್ತಾರೆ. ಆದರೆ ನಾವು ಜೀವಿಸಿರೋ ವಿಧಾನ, ನಮ್ಮ ಗುಣ, ನಡತೆ, ಹಾವಭಾವ, ನಮ್ಮ ಬದುಕಿದ್ದನುದ್ದಕ್ಕೂ ಈ ಜಗಕ್ಕೆ ನೆನಪಿಡುವಂಥ ಏನಾದರೂ ಒಂದು ಕಾಣಿಕೆ ನೀಡಿ ನಿರ್ಗಮಿಸ್ತೇವೆ ಎನ್ನುವ ಮನಸ್ಸಿಗೆ ತೃಪ್ತಿಯ ಭಾವನೆ ನಮ್ಮ ದೇಹ ಬಿಟ್ಟು ನಿರ್ಗಮಿಸುವ ಆತ್ಮ ಹೊಂದಿರಬೇಕು. ಹಾಗೆಯೇ ನಾವು ಈ ಜಗತ್ತು ಬಿಟ್ಟು ಹೋಗುವಾಗ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡು ಜಗತ್ತು ಕಣ್ಣೀರು ಸುರಿಸಿದರೆ ನಾವು ಮನುಷ್ಯನಾಗಿ ಜನಿಸಿದ್ದಕ್ಕೂ ಧನ್ಯತೆ ಮೂಡುತ್ತದೆ. ದೇಹ ಮರೆಯಾದರೂ ನಾವು ದುಡಿಯುವ ಸಂಸ್ಥೆಯಲ್ಲಿ, ಕಟ್ಟಿಕೊಂಡಿರುವ ಸಂಬಂಧಗಳಲ್ಲಿ, ಕುಟುಂಬ ಎನ್ನುವ ಮನೆಯಲ್ಲಿ, ಬದುಕುವ ಸಮಾಜಕ್ಕಾಗಿ ಮಾಡಿರುವ ಸತ್ಕಾರ್ಯಗಳಿಂದ ಚಿರವಾಗುಳಿದರೆ ಮಾನವನಾಗಿ ಜನಿಸಿದ್ದಕ್ಕೂ ಸಾರ್ಥಕತೆ. ಯಾವುದನ್ನು ಮತ್ತೊಬ್ಬರಿಂದ ಕಿತ್ತು ಪಡೆಯುವುದರಲ್ಲಿಲ್ಲ, ಸಾಮರ್ಥ್ಯದಿಂದ ಸಾಧಿಸುವುದರಲ್ಲಿನ ಗೆಲುವು ಆತ್ಮತೃಪ್ತಿಯನ್ನು ನೀಡುತ್ತದೆ. ಅಧಿಕಾರ, ಪುರಸ್ಕಾರ, ಪ್ರಶಸ್ತಿಗಳು ಕೇಳಿ ಪಡೆಯುವುದಲ್ಲ, ಸಾಧನೆಯಿಂದ ಸಮಾಜವು ಪುರಸ್ಕಾರಗಳು ನೀಡುವಂತಿರಬೇಕು. ಆಗ ಮಾತ್ರ ವ್ಯಕ್ತಿತ್ವದಿಂದಾಗಿ ಪ್ರಶಸ್ತಿ, ಪುರಸ್ಕಾರಗಳಿಗೆ ಗೌರವ, ಸ್ಥಾನಮಾನಕ್ಕೆ ಮೌಲ್ಯ ಹೆಚ್ಚುತ್ತದೆ. ನಾನೇ ಬರೆದ ಕವಿತೆಯಂತೆ ಉಳಿಯುವ ಕನಸು ಹೆಚ್ಚುತ್ತಿದೆ ಪ್ರತಿದಿನ. ದಿನಕ್ಕೂ ಕನಸಿನ ಹಾವಳಿ, ಗೊತ್ತು ಗುರಿಯಲ್ಲದ ಸಾಧನೆ. ಹುಚ್ಚು ಮನಸ್ಸಿಗೆ ಸಾವಿರದ ಭಾವನೆ, ಸ್ವಪ್ನದಲ್ಲಿ ಕಂಡಾಸೆ ಗೆಲುವಿನ ಕಾಮನೆ. ಬಿರುಗಾಳಿಯಲ್ಲಿ ತೇಲುತ್ತ ಸಾಧನೆಯ ಗೆಲುವಿನೆಡೆಗೊಟ ಹಗಲಿರುಳೆನ್ನದೆ, ಗುರಿಯೆಡೆಗೆ ನೋಟ ಕಲ್ಪನೆಯ ಬರಿದೆ ಬಡಿದಾಟದಲ್ಲಿ ದಡ ಸೇರಿದಂತೆ ಕನಸು. ಸಿರಿತನದ ಬಯಕೆಗಳಿಲ್ಲ, ಹಿರಿತನದ ಆಸೆಯಿಲ್ಲ, ಗೆಲುವಿನ ದಾರಿ ತೋರುವ ಪದಗಳು ಬರೆದಕ್ಷರಗಳಳಿಸದಂತುಳಿಸುವ ಕನಸು. ಜೀವಾತ್ಮದ ಹುಟ್ಟು ಸಾವಿನ ಯಾನ, ಮಾಯವಾಗುವ ದೇಹದ ಜೀವನ. ಭೂತಾಯಿ ಒಡಲ ಸೇರುವ ಮುನ್ನ ಮಡಿಲಲಾಡಿದ ನೆನಪುಳಿಸು ಕನಸು. ಇಂಥ ಕನಸು ಎಲ್ರಿಗೂ ಇರ್ತದಲ್ವೇ? ನಾವು ಸವೆಸುವ ಬದುಕು, ಜೀವಿಸುವ ವಿಧಾನ, ನಡ್ಕೊಳ್ಳುವ ರೀತಿ, ನೀತಿ, ನಿಯಮಗಳಿಗೆ ಏನು ಮಾಡಿದರೂ ಏನೂ ಮಾಡದಿದ್ದರೂ ಜನರು ಏನಾದರೂ ಒಂದು ವ್ಯಂಗ್ಯವಾಗಿ ಆಡ್ಕೊಳ್ತಾರೆ. ಅದಕ್ಕೆ ಎರಡು ಮಾತಿಲ್ಲ. ಆದರೆ ನಾವು ಮಾಡುವ ಕಾರ್ಯ ಹೇಗಿರಬೇಕೆಂದರೆ, ಕೊನೆಯ ಪಕ್ಷ ನಾವು ಏಕಾಂತವಾಗಿರುವಾಗ ನಮ್ಮ ಒಳಾತ್ಮವಾದರೂ ನಾವು ಮಾಡಿರೋದು ಒಳ್ಳೆಯ ಕಾರ್ಯ ಎಂದು ಮೆಚ್ಚುವಂತಿದ್ದರೆ ಸಾಕು. ನಮ್ಮನ್ನು ಹೆತ್ತವರು ನಮ್ಮ ಹೆಸರು ಹೇಳಿದರೆ ಕೆಟ್ಟ ಮಗು, ಮಗಳು ಎಂದು ನಾಚಿಕೆಯಿಂದ ತಲೆ ತಗ್ಗಿಸದೆ ಹೆಮ್ಮೆ ಪಡುವಂತಿದ್ದರೆ ಸಾಕು. ತುಳಿದು ಬೆಳೆಯುವವರ ಕಡೆ ಗಮನ ಕೊಡದೆ ಬೆಳೆದವರು ಬೆಳೀಲಿ, ಅಳಿದವರು ಅಳೀಲಿ. ನಾವು ಮಾತ್ರ ಶಾಂತ ಚಿತ್ತದಿಂದ, ಏಕಾಗ್ರತೆಯಿಂದ ಸಾಧನೆಯ ಹಾದಿ ಸುಗಮಗೊಳಿಸ್ತಾ ಸಾಗಬೇಕು. ಎಲ್ರಿಗೂ ಧನ್ಯವಾದಗಳು. ನಾನು NR ರಗಟೆ, ಬೀದರ್ನಿಂದ.